ಮಕರ ರಾಶಿಯವರೇ, ನಿಮ್ಮ ಯಶಸ್ಸಿಗೆ ಈ 10 ಸೂತ್ರಗಳನ್ನು ಪಾಲಿಸಿ. ನಮಸ್ಕಾರ ಮಕರ ರಾಶಿಯವರೇ, ನಿಮ್ಮ ಯಶಸ್ಸು ನಿಮ್ಮ ನಿರ್ಧಾರಗಳ ಮೇಲೆ ಪರಿಣಾಮ ಬೀರುತ್ತದೆ. ನಿಮ್ಮ ಪ್ರೇರಣೆ, ಶ್ರಮ ಮತ್ತು ದೃಢನಿಶ್ಚಯವು ಮಹತ್ವಪೂರ್ಣವಾದ ಅಂಶಗಳಾಗಿವೆ. ನಿಮ್ಮನ್ನು ಯಶಸ್ಸು ಸಾಧಿಸಲು ಹಂಬಲಿಸುವುದಕ್ಕೆ ನಾನು ಇಂದು ಈ ವಿಡಿಯೋದಲ್ಲಿ 10 ಪ್ರಮುಖ ಸೂತ್ರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ನಿಮ್ಮ ಜೀವನವನ್ನು ಸದೃಢಗೊಳಿಸಲು ಮತ್ತು ಉತ್ತಮ ಯಶಸ್ಸು ಗಳಿಸಲು ಸಹಾಯ ಮಾಡಬಹುದು. ಈ ವಿಡಿಯೋದಲ್ಲಿ ನಾನು ಪ್ರತಿ ಸೂತ್ರವನ್ನು ವಿಭಜಿಸಿ ವಿವರವಾಗಿ ವಿವರಿಸುತ್ತೇನೆ. 1. ಧೈರ್ಯ ಮತ್ತು ದೃಢ ನಿರ್ಧಾರಗಳು. ಮಕರ ರಾಶಿಯು ನೈತಿಕತೆ ಮತ್ತು ಪರಿಶ್ರಮವನ್ನು ಹೆಚ್ಚುವರಿ ಆದ್ಯತೆ ನೀಡುತ್ತದೆ. ಆದರೆ ಯಶಸ್ಸು ಸಂಪೂರ್ಣವಾಗಿ ಧೈರ್ಯ ಮತ್ತು ದೃಢ ನಿರ್ಧಾರಗಳೊಂದಿಗೆ ಸಾಧಿಸಲು ಸಾಧ್ಯ. ನೀವು ಯಾವತ್ತೆಲಾದರೂ ನೀವು ಮಾಡುವ ಪ್ರತಿಯೊಂದು ನಿರ್ಧಾರದಲ್ಲಿ ಧೈರ್ಯವಿಟ್ಟುಕೊಳ್ಳಬೇಕು. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಹಿಂಜರಿಕೆ ಇದ್ದರೂ ಧೈರ್ಯವನ್ನು ಸಾಧಿಸಿ, ಅದು ನಿಮ್ಮ ನಿರ್ಧಾರಗಳನ್ನು ಶಕ್ತಿಶಾಲಿಯಾಗಿಸುತ್ತದೆ. 2. ಸಮಯ ನಿರ್ವಹಣೆ. ಮಕರ ರಾಶಿಯವರು ತುಂಬಾ ಶ್ರಮಪಡುವವರಾಗಿರುತ್ತಾರೆ, ಆದರೆ ಕೆಲವೊಮ್ಮೆ ಕೆಲಸಗಳನ್ನು ಸರಿಯಾಗಿ ಸಮಯದಲ್ಲಿ ಪೂರ್ಣಗೊಳಿಸಲು ತೊಂದರೆಯಾಗಬಹುದು. ಸರಿಯಾದ ಸಮಯ ನಿರ್ವಹಣೆಯ ಮೂಲಕ ನೀವು ನಿಗದಿತ ಸಮಯದಲ್ಲಿ ನಿಮ್ಮ ಗುರಿಯನ್ನು ಸಾಧಿಸಬಹುದು. 3. ಶ್ರಮ ಮತ್ತು ಪರಿಶ್ರಮ. ಯಶಸ್ಸು ಒಂದು ಸುದೀರ್ಘ ಪ್ರಕ್ರಿಯೆಯಾಗಿದೆ, ಅದು ಯಾವಾಗಲೂ ಶ್ರಮ ಮತ್ತು ಪರಿಶ್ರಮದಿಂದ ತುಂಬಿದೆ. ಮಕರ ರಾಶಿಯವರು ಶ್ರಮಪಟ್ಟು ಕೆಲಸ ಮಾಡುವವರು, ಆದರೆ ಅದು ಯೋಜನೆಗೂ ಸಂಬಂಧಿಸಬೇಕು. ಯಾವುದೇ ಕಾರ್ಯವನ್ನು ಸಾಧಿಸಲು ಅದರ ಹಿಂದೆ ಇರುವ ಪ್ರಯತ್ನವನ್ನು ಗ್ರಹಿಸಿ ಹವ್ಯಾಸವನ್ನು ನಿರ್ಮಿಸುವುದು ಮುಖ್ಯವಾಗಿದೆ. 4. ಆತ್ಮವಿಶ್ವಾಸ ಮತ್ತು ಸಮರ್ಥತೆ. ಮಕರ ರಾಶಿಯವರು ಸಾಮಾನ್ಯವಾಗಿ ಶಕ್ತಿಶಾಲಿಯಾಗಿದ್ದು, ಅದಕ್ಕೆ ಅನುಗುಣವಾಗಿ ತಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸಿಕೊಳ್ಳಬೇಕು. ನಿಮ್ಮ ಸಾಮರ್ಥ್ಯಗಳನ್ನು ನಂಬುವುದು ಮುಖ್ಯವಾಗಿದೆ. ಆತ್ಮವಿಶ್ವಾಸವು ನೀವು ಎದುರಿಸುವ ಯಾವುದೇ ಸಮಸ್ಯೆಗಳನ್ನು ಉತ್ತೀರ್ಣಗೊಳಿಸಲು ನೀವು ಬಲಿಷ್ಠವಾಗಿರುತ್ತೀರಿ. ನೀವು ತಮ್ಮ ಕೌಶಲ್ಯಗಳ ಮೇಲೆ ದೃಢವಾಗಿದ್ದರೆ, ನೀವು ಯಾವುದೇ ಸನ್ನಿವೇಶದಲ್ಲಿ ನಂಬಿಕೆಯೊಂದಿಗೆ ನಡೆದುಕೊಳ್ಳಬಹುದು. 5. ಗುರಿ ನಿರ್ಣಯ ಮತ್ತು ದೃಷ್ಟಿಕೋನ. ಯಾವುದೇ ಯಶಸ್ಸನ್ನು ಹೊಂದಲು ಗುರಿ ಹೊಂದುವುದು ಅತ್ಯಂತ ಮುಖ್ಯವಾಗಿದೆ. ಮಕರ ರಾಶಿಯವರು ತಮ್ಮ ಕಾರ್ಯಗಳಲ್ಲಿ ನಿರ್ದಿಷ್ಟ ಗುರಿಯನ್ನು ಹೊಂದಲು ತುಂಬಾ ಇಚ್ಛಿಸುವವರು. ಆದರೆ ಈ ಗುರಿಗಳನ್ನು ನಿರ್ಧಾರ ಮಾಡಲು ಅಗತ್ಯವಿರುವ ಸಮಯವನ್ನು ಮೀರಿ ನಿಮ್ಮ ದೃಷ್ಟಿಕೋನವನ್ನು ಸ್ಪಷ್ಟವಾಗಿಟ್ಟುಕೊಳ್ಳಿ. ನೀವು ಸ್ಪಷ್ಟವಾದ ಗುರಿಯನ್ನು ಹೊಂದಿದರೆ ನೀವು ಯಾವತ್ತೂ ಅದರತ್ತ ಮುನ್ನುಗ್ಗಬಹುದು. 6. ತೀವ್ರವಾದ ಪರಿಶೀಲನೆ. ನೀವು ಮಾಡುವ ಪ್ರತಿಯೊಂದು ಕಾರ್ಯವನ್ನು, ಪ್ರಯತ್ನವನ್ನು ಅನುಷ್ಠಾನಕ್ಕೂ ಮುನ್ನ ತೀವ್ರವಾಗಿ ಪರಿಶೀಲಿಸು. ಮಕರ ರಾಶಿಯವರು ತಮ್ಮ ಕಾರ್ಯಗಳನ್ನು ನಿಖರವಾಗಿ ಚಿಂತಿಸಿ ಯಾವ ರೀತಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದೆಂದು ಕಲಿತಿರುವವರು. ಪ್ರತಿಯೊಂದು ನಿರ್ಧಾರವನ್ನು ತೀವ್ರವಾಗಿ ಪರಿಶೀಲಿಸಿ ತಪ್ಪುಗಳನ್ನು ತಪ್ಪಿಸುವ ಮೂಲಕ ಯಶಸ್ಸು ಹೆಚ್ಚಿಸಬಹುದು. 7. ಸಮಸ್ಯೆಗಳನ್ನು ಪರಿಹರಿಸುವ ಚಾತುರ್ಯ. ಮಕರ ರಾಶಿಯವರಿಗೆ ಸಮಸ್ಯೆಗಳನ್ನು ಪರಿಹರಿಸುವ ಅತ್ಯುತ್ತಮ ಸಾಮರ್ಥ್ಯವಿದೆ. ಆದರೆ ಯಶಸ್ಸು ಪಡೆಯಲು ನೀವು ಸಮಸ್ಯೆಗಳನ್ನು ಸೂಕ್ತವಾಗಿ ಪರಿಹರಿಸಲು ತಂತ್ರಗಳನ್ನು ಕಲಿಯಬೇಕು. ಅವು ನಿಮ್ಮ ಸೃಜನಾತ್ಮಕ ಚಿಂತನೆಗಳನ್ನು ಅನ್ವಯಿಸುವ ಮೂಲಕ ಕಡಿಮೆ ಹೊತ್ತಿನಲ್ಲಿ ಪರಿಹರಿಸಬಹುದು. ಈ ಚಾತುರ್ಯವು ನಿಮ್ಮ ದೃಷ್ಟಿಕೋನವನ್ನು ಬಲಪಡಿಸುತ್ತದೆ ಮತ್ತು ನಿಮಗೆ ಉತ್ತಮ ಫಲಿತಾಂಶವನ್ನು ತರಲು ಸಹಾಯ ಮಾಡುತ್ತದೆ. 8. ಧನಾತ್ಮಕ ಚಿಂತನೆಗಳು. ಯಶಸ್ಸು ಸಾಧಿಸಲು ನಿಮ್ಮ ಚಿಂತನೆಗಳು ಧನಾತ್ಮಕವಾಗಿರಬೇಕು. ನಿಮ್ಮ ಮನಸ್ಸಿನಲ್ಲಿ ಪ್ರತಿಕೂಲ ಚಿಂತನೆಗಳು ಹಾರೈಸುವುದಿಲ್ಲ. ಒಂದು ಧನಾತ್ಮಕ ದೃಷ್ಟಿಕೋನವನ್ನು ಹೊಂದಿದರೆ ಪ್ರತಿಯೊಂದು ಹಂತದಲ್ಲೂ ನಿಮ್ಮ ದೃಢತೆಯು ಇನ್ನಷ್ಟು ಶಕ್ತಿಯಾಗುತ್ತದೆ. ಈ ಧನಾತ್ಮಕ ಚಿಂತನೆಗಳನ್ನು ಪ್ರತಿದಿನವೂ ಅಭ್ಯಾಸ ಮಾಡಿ. 9. ಆನಂದದ ಜೊತೆ ಕೆಲಸ. ಮಕರ ರಾಶಿಯವರು ತಮ್ಮ ಕೆಲಸವನ್ನು ನಿರಂತರವಾಗಿ ಮಾಡಿದರೂ ಆ ಕಾರ್ಯವನ್ನು ಆನಂದದಿಂದ ಮಾಡುವುದು ಅಗತ್ಯವಾಗಿದೆ. ನೀವು ಮಾಡುವ ಕೆಲಸವನ್ನು ಪ್ರೀತಿಸುವುದರಿಂದ ಅದು ಹೆಚ್ಚು ಫಲಿತಾಂಶ ನೀಡುತ್ತದೆ. ಇದರಿಂದ ನೀವು ಹೆಚ್ಚು ಉತ್ಪಾದಕವಾಗಿರುತ್ತೀರಿ ಮತ್ತು ಕೆಲಸವನ್ನು ಸುಲಭವಾಗಿ ಅನುಸರಿಸಬಹುದು. 10. ಕಲಿಕೆ ಮತ್ತು ಅಭ್ಯಾಸ. ಯಶಸ್ಸು ಪಡೆಯಲು ಯಾವತ್ತೂ ಕಲಿಕೆಯಿಂದ ಮುನ್ನಡೆಯಿರಿ. ನಿರಂತರ ಕಲಿಕೆ ಮತ್ತು ಅಭ್ಯಾಸವು ನಿಮ್ಮ ಸಾಮರ್ಥ್ಯಗಳನ್ನು ಸ್ಫೂರ್ತಿದಾಯಕವಾಗಿ ಏರಿಸಬಹುದು. ಮಕರ ರಾಶಿಯವರು ಯಾವಾಗಲೂ ತಮ್ಮ ಕಾರ್ಯಗಳಲ್ಲಿ ನವೀನತೆಗಾಗಿ ಮತ್ತು ಪ್ರಗತಿಗಾಗಿ ಕಲಿಯುತ್ತಾರೆ. ನಿರಂತರ ಹೊಸದನ್ನು ಕಲಿಯುವ ಮೂಲಕ ನೀವು ಮತ್ತಷ್ಟು ಉತ್ತಮವಾಗಬಹುದು. ಮಕರ ರಾಶಿಯವರೇ, ನೀವು ಈ 10 ಸೂತ್ರಗಳನ್ನು ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಕಂಡುಹಿಡಿಯಬಹುದು. ಇಲ್ಲಿ ಹೇಳಿದ ಎಲ್ಲಾ ವಿಚಾರಗಳನ್ನು ಪರಿಶೀಲಿಸಿ ಧೈರ್ಯದಿಂದ ಕಾರ್ಯಗತಗೊಳಿಸಿ ಯಶಸ್ಸು ನಿಮ್ಮ ಪಾಲು ಬರಲಿದೆ. ನಿಮ್ಮ ದೃಢತೆಯೊಂದಿಗೆ, ಪರಿಶ್ರಮದಿಂದ ಮತ್ತು ದೃಷ್ಟಿಕೋನದಿಂದ ನೀವು ನಿಮ್ಮ ಗುರಿಯನ್ನು ಸಾಧಿಸಲು ಯಶಸ್ವಿಯಾಗಬಹುದು. ಹೀಗೆ ನಾವು ಈ 10 ಸೂತ್ರಗಳನ್ನು ಹೇಳಿಕೊಂಡು ನಿಮ್ಮ ಯಶಸ್ಸಿಗೆ ನವೀನ ಹಾದಿಯನ್ನು ತೆರೆದಿದ್ದೇವೆ. ನೀವು ಇವುಗಳನ್ನು ನಿಮ್ಮ ಜೀವನದಲ್ಲಿ ಅನ್ವಯಿಸುವುದರಿಂದ ಯಶಸ್ಸು ನಿಮಗೆ ಸದಾ ಬೆಳಗು ಹೊಂದಿದಂತೆ ನಡೆಯಲಿದೆ. ಧನ್ಯವಾದ.